ಎಲ್ಲರಿಗೂ ನಮಸ್ಕಾರ. ಇವತ್ತು ಬದನೆಕಾಯಿ ಮಸಾಲ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ಮಾಡೋದ್ರಿಂದ ಬದನೆಕಾಯಿ ನಮಗೆ ಹೋಲ್ ಹಾಗೇ ಇರುತ್ತೆ. ಕರಿಯಲ್ಲಿ ಒಂದು ಸ್ವಲ್ಪ ಕೂಡ ಕದರೋದಿಲ್ಲ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡಿ, ನಾನು 6 ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಹಿಂದ್ಗಡೆ ಸ್ವಲ್ಪ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಇವಾಗ ನಾವು 4 ಭಾಗ ಮಾಡಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡುವಾಗಲೇ ನಾವು ಒಳಗಡೆ ನೋಡಬೇಕಾಗುತ್ತೆ, ಯಾಕಂದರೆ ಬದನೆಕಾಯಲ್ಲಿ ಹುಳುಗಳು ಜಾಸ್ತಿ ಇರುತ್ತೆ. ಸೊ ಕಟ್ ಮಾಡುವಾಗಲೇ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಈ ಥರ 4 ಭಾಗ ಮಾಡ್ಕೊಂಬಿಡೋಣ. ಎಲ್ಲ ಬದನೆಕಾಯಿನೂ 4 ಭಾಗ ಮಾಡ್ಕೊಂಬಿಡೋಣ. ಈ ಥರ ಇದ್ರ ಒಳಗಡೆ ನಾವು ಮಸಾಲೆ ತುಂಬಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ 4 ಭಾಗ ಮಾಡ್ಕೋಬೇಕು. ಎಲ್ಲ ರೆಡಿಯಾಗಿದೆ. ಇವಾಗ ಒಂದು ಬಾಣಲೆಗೆ ನಾನು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. 2 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಇದು ಮಸಾಲೆ ರೆಡಿ ಮಾಡ್ತಿರೋದು ನಾವು ರುಬ್ಕೊಳ್ಳೋದಕ್ಕೆ, ಅಂದರೆ ಬದನೆಕಾಯಿ ಒಳಗಡೆ ತುಂಬೋದಕ್ಕೆ. ಈಗ ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಒಣಗಿದ ಮೆಣಸನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಸೇರಿಸ್ಕೋಬೋದು. ಇದು ಖಾರ ಇರೋ ಮೆಣಸಿರುತ್ತೆ ಸ್ವಲ್ಪ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಲಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇವಾಗ ಬಿಸಿ ಇರುವಾಗಲೇ ಹಾಕಬೇಕು. ಅದು ಸ್ವಲ್ಪ ಮೆಲ್ಟ್ ಆಗುತ್ತಲ್ವ, ಆವಾಗ ರುಬ್ಬುವಾಗ ಚೆನ್ನಾಗಿ ರುಬ್ಬುತ್ತೆ ಅದು. ಅದಕ್ಕೋಸ್ಕರ ಹಾಕಿರೋದು. ಇವಾಗ ಸ್ವಲ್ಪ ಕಾಯಿ ಪೀಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿದಷ್ಟು ಕೂಡ ಅದು ತುಂಬಾ ಚೆನ್ನಾಗಿ ಬರುತ್ತೆ ಕರಿ, ಬದನೆಕಾಯಿ ಮಸಾಲ ಕರಿ. ಸೊ ಇವಾಗ ಸ್ವಲ್ಪ ಕರಿಬೇವು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇದು ರುಬ್ಬೋದಕ್ಕೆ ಹಾಕೋದು. ಎಲ್ಲವೂ ಫ್ರೈ ಆಗಿದೆ ಇವಾಗ. ಮತ್ತು ಈಗ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲನೂ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಏನು ಇವಾಗ ರುಬ್ಬುತ್ತೀವಲ್ವ, ಅದಕ್ಕೆ ಜೀರಿಗೆ ಹಾಕೋದನ್ನು ಮರುತ್ತೆ ಆ್ಯಕ್ಚುಲಿ ನಾನು. ಸೊ ಇವಾಗ ಒಂಚೂರು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಬಿಕಾಸ್ ಅದು ಸ್ಟಾರ್ಟಿಂಗ್ ಎಣ್ಣೆ ಹಾಕಿದಾಗಲೇ ನಾವು ಜೀರಿಗೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಈರುಳ್ಳಿ ಹಾಕಬೇಕಾಗಿತ್ತು. ಇವಾಗ ನೋಡಿ, ತಣ್ಣದಿದೆ. ಸ್ವಲ್ಪ ಇವಾಗ ರುಬ್ಬಿಕೊಳ್ಳೋಣ. ರುಬ್ಬುವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲೆ ಸೇರಿಸೋಣ ಇವಾಗ. ಮತ್ತು ಇದಕ್ಕೆ ಉಪ್ಪು ಸೇರಿಸ್ಬೇಕಾಗುತ್ತೆ. ರುಬ್ಬುವಾಗಲೇ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿತು, ಎಲ್ಲ ಸೇರಿಸಿ ಆಯಿತು. ಈಗ ರುಬ್ಕೊಂಡು ಕೂಡ ಆಗಿದೆ ನೋಡಿ. ಇದು ಮಸಾಲೆ ಇದೇ ಥರ ತರಿ ಇರಬೇಕು. ಮತ್ತು ನೀರು ಹಾಕ್ದೇನೆ, ನೀರು ಸ್ವಲ್ಪ ಸೇರಿಸಿದ್ರೆ ಪರವಾಗಿಲ್ಲ. ಇವಾಗ ಬದನೆಕಾಯಿ ಒಳಗಡೆ ಈ ಮಸಾಲೆಯನ್ನು ಫಿಲ್ ಮಾಡ್ಕೊಂಬಿಡೋಣ. ಈ ಥರ ಸ್ವಲ್ಪ ಲೈಟಾಗಿ ಫಿಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಮಗೆ ಅರ್ಧ ಮಸಾಲೆ ಬೇಕಾಗುತ್ತೆ, ಆಮೇಲೆ ಫ್ರೈ ಮಾಡೋದಕ್ಕೆ ಬೇಕು. ಸ್ವಲ್ಪ ಲೈಟಾಗಿ ತುಂಬಿಕೊಂಡ್ರೆ ಸಾಕಾಗಿರುತ್ತೆ. ಇದು ಎಲ್ಲ ತುಂಬಿಕೊಂಡಾಗಿದೆ ನೋಡಿ. ಅರ್ಧ ಮಸಾಲೆ ಮಿಕ್ಕಿದೆ. ಇವಾಗ ಇದನ್ನು ನಾವು ಆವಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದನ್ನು ಆವಿಯಲ್ಲಿ ಮೊದಲು ಬೇಯಿಸ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂತಂದರೆ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ. ಮತ್ತು ಮಸಾಲೆಯಲ್ಲಿ ಈ ಬದನೆಕಾಯಿಗಳು ಒಂಥರ ಬಿಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಹೋಲ್ ಸಿಗುತ್ತೆ ನಮಗೆ ತಿನ್ನೋಕ್ಕೆ. ಮತ್ತು ಒಳಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಮಸಾಲೆ ಹುರಿದಿದ್ವಲ್ವ, ಅದೇ ಬಾಣಲಿ ತೊಗೊಂಡಿದ್ದೀನಿ ನಾನು. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ಮಸಾಲೆ ಸೇರಿಸ್ಬಿಡೋಣ. ಇದಕ್ಕೇನು ಈರುಳ್ಳಿ ಮತ್ತು ಸಾಸಿವೆ ಅದೆಲ್ಲ ಹಾಕೋಬೇಕು ಅನ್ನೋದೇನು ನೆಸಸರಿ ಇಲ್ಲ. ಸೊ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಇದು ತುಂಬ ತೆಳು ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಈ ಹದದಲ್ಲಿ ಇರಲಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾವೇನು ಇಟ್ಕೊಂಡಿದ್ವಲ್ಲ ಬದನೆಕಾಯಿ, ಅದನ್ನು ಸೇರಿಸ್ಬಿಡೋಣ. ಇದನ್ನು ಸೇರಿಸಿದ ಮೇಲೂ ಕೂಡ ಸ್ವಲ್ಪ ಚೆನ್ನಾಗಿಯೇ ಬೇಯಿಸ್ಬೇಕಾಗತ್ತೆ ನೋಡಿ. ಆಲ್ರೆಡಿ ಇದು ಬೆಂದಿದೆ. ಮತ್ತು ಇವಾಗೆಲ್ಲ ಮತ್ತೊಮ್ಮೆ ಇದು ಮಸಾಲೆ ಎಲ್ಲ ಹೀರ್ಕೋಬೇಕಾಗತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಹೋಲ್ ಹಾಗೇ ಇರುತ್ತೆ. ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಒಂದು ರುಚಿಕರವಾದ ಖಾದ್ಯ ಇದು. ನೀವು ಈ ಥರ ಮಾಡಿ ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.